ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತು ಸಾಯಂಕಾಲ ಮತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಿಗ್ಗೆಯಿಂದ ಏನೆಲ್ಲ ಆಗಿತ್ತು ಅದನ್ನು ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಒಂದು ಸ್ವಲ್ಪ ಫ್ರೀ ಆಗಿರ್ತೀವಿ. ಮಧ್ಯಾಹ್ನ ಫ್ರೀ ಅಂದ್ರೆ ಈಕೆ ನೋಡ್ಕೊಳೋದು, ಜಾಕ ಮಾಡಿಸೋದು, ಇದೇ ಇರ್ತೈತಿ. ಹಂಗಾಗಿ ಮಧ್ಯಾಹ್ನ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ ವ್ಲಾಗು. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡಿರಿ. ಒಬ್ಬೊಬ್ಬರು ವಿಡಿಯೋ ನೋಡೋಕ್ಕಿಂತ ಮುಂಚೆನೇ ಲೈಕ್ ಕೊಟ್ಬಿಡ್ತಾರೆ. ಕೆಲವೊಬ್ಬರು ವಿಡಿಯೋ ನೋಡಿ ಮರ್ತು ಹೋಗ್ತಾರೋ ಏನೋ ಗೊತ್ತಿಲ್ಲ. ಕೆಲವೊಬ್ಬರು ಲೈಕ ಕೊಡೋಂಗಿಲ್ಲ. ಹಾಗಾಗಿ ಇವಾಗಲೇ ನಿಮಗೆ ಇಷ್ಟ ಅನಿಸಿದ್ರೆ ನನ್ನ ಚಾನೆಲ್ಲು ಇಷ್ಟು ದಿವಸದಿಂದ ನೋಡ್ಕೊತ ಬಂದಿರಲ್ಲ, ನಾನು ನನ್ನ ಫ್ಯಾಮ್ಲಿ, ನನ್ನ ಚಾನೆಲ್ಲು, ನನ್ನ ವ್ಲಾಗ್ಸು ಇಷ್ಟ ಅನಿಸಿದ್ರೆ ನಿಮ್ಗೆ ಪ್ಲೀಸ್ ಇವಾಗಲೇ ಒಂದು ಲೈಕ್ ಕೊಟ್ಬಿಡ್ರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ನಾನು ಸಾಯಂಕಾಲದ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಂಡೆ. ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ಮಾಡಿ ಮುಗಿಸಿದೆ. ನವ್ಯ ಇಲ್ಲಿ ಕುಂತಾಳ, ನಮ್ಮ ಮನೆಯವರು ಅಲ್ಲಿ ಕುಂತಾರ. ನಮಿತಾ ಓದ್ಕೊಳಕತ್ತ. ನಾಳೆ ಒಂದು ಎಕ್ಸಾಮ್ ಐತಕ್ಕಿಲ್ಲ, ಹಾಗಾಗಿ ಚಾ ಕಿಟ್ಬಿಟ್ಟು ಹೋಗಿ ಎಲ್ಲರೂ ರೂಮ್ನಾಗ ಕುಂತ ಕುದಿಯಾಗತ್ತೈತಿ ಚಾ. ನಾನು ದೀಪ ಹಚ್ಚಕತ್ತಿದ್ದೆ. ಹಾಗಾಗಿ ಇವಾಗ ಅಡುಗೆ ಮಾಡೋದೇನು ಕೆಲಸ ಇಲ್ಲ, ಯಾಕಂದ್ರೆ ಬೆಳಿಗ್ಗೆ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಹಂಗಾಗಿ ಬದ್ನಿಕಾಯಿ ಪಲ್ಯ ಐತಿ, ರಸ ಐತಿ. ಹಂಗಾಗಿ ಅದನ್ನು ಕಡಾಯಿಗೆ ತಿಕ್ಕಿಲ್ಲ, ಯಾಕಂದ್ರೆ ಅದ್ರಾಗ ಅನ್ನ ಕಲಿಸ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ಚಹಾ ಕುಡಿತೀವಿ. ಈಗ ಚಹಾ ಕುಡಿದು ಅನ್ನ ಒಂದು ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಚಪಾತಿ ಒಂದೇ ಐತಿ. ಸಾಯಂಕಾಲ ಅಂದರೆ ಒಂದು 3:30-4 ಗಂಟೆ ಸುಮಾರು ತಿಂದೀವಿ ಊಟನ. ಇವಾಗ ಸ್ವಲ್ಪ ಅನ್ನ ಊಟ ಮಾಡಿ ಮಕ್ಕೊತೀವಿ ಅಷ್ಟೇ. ಬ್ಯಾಸಿಗೆ ನೋಡ್ರಿ ಜಾಸ್ತಿ ಊಟನೂ ಹೋಗಂಗಿಲ್ಲ ಈಗ. ಹಂಗಾಗಿ ಅನ್ನ ಒಂದೇ ಮಾಡಬೇಕು. 1 kg ಚಕ್ಲಿ ಆರ್ಡ್ರ್ ಕೊಟ್ರೆ ಇವತ್ತು. ಅವ್ರೇನು ಹೇಳ್ಯಾರ, ಅವಸರ ಏನಿಲ್ಲ, ನಿಮ್ಗೆ ಯಾವಾಗಾಗುತ್ತೆ ಅವಾಗ ಮಾಡಿಕೊಡ್ರಿ, ಅರ್ಜೆಂಟ್ ಏನಿಲ್ಲ ಅಂದ್ರೆ. ಬಟ್ ನನಗೆ ಅದು ಮಾಡಿಕೊಟ್ಬಿಟ್ರೆ ನನಗೂ ಒಂದು ಚಿಂತೆ ಬಿಡ್ತೈತಿ. ಇಲ್ಲಾಂದ್ರೆ ಮತ್ತೆ ಮಾಡಬೇಕು ಅನ್ನೋದು ಒಂದು ಇದೇ ಇರ್ತೈತಿ. ಅವ್ರು ಹೇಳ್ತಾರೆ, ಬಟ್ ಅವ್ರು ಹೇಳಿದ ಮೇಲೆ ನಾವು ಮಾಡಿಕೊಟ್ಬಿಟ್ರೆ ನಮಗೂ ಫ್ರೀ ಅನ್ನಿಸ್ತೈತಿ. ಇವಾಗ ಮಾಡ್ಬೇಕಂತ ಮಾಡೀನಿ. ಟೈಮ್ 7 ಗಂಟೆ ಆಗೈತಿ. ಈಗ ಮಾಡಿದ ಒಂದು 10 ಗಂಟೆಗೆ ಮುಗಿತೈತೆ ಅದು. ಕಲ್ಸೋದು ಅದೇನು ತಡ ಹಿಡಿಯಂಗಿಲ್ಲ, ಅದನ್ನು ಕರ್ಕೊತ ಕುಂದ್ರದ ಒಂದು ಪಜ್ಜಿತಿ. ಇವಾಗ ಬೇರೆ ಗ್ಯಾಸಿಂದ ಒಂದು ಪ್ರಾಬ್ಲಮ್ ಐತಿ ಬೆಂಗಳೂರಾಗ. ಎಲ್ಲ ಕಡೆ ಐತಿ, ಬೆಂಗಳೂರಾಗ ಅಷ್ಟೇ ಅಲ್ಲ, ಗ್ಯಾಸಿನ ಪ್ರಾಬ್ಲಮ್ ಐತಿ. ಬಟ್ ನಮ್ಮದು ಡಬಲ್ ಗ್ಯಾಸ್ ಇರೋದ್ರಿಂದ ಇವಾಗ 1 ತಿಂಗಳು ಆಯ್ತು ಅದನ್ನು ಹಾಕಿ. 1 ತಿಂಗಳದ ಮೇಲೆ ಆಗೈತಿ ಹಾಕಿ. ಇನ್ನೊಂದು 15 ದಿನ ಬರುತ್ತಾ, ಎಷ್ಟು ದಿನ ಬರುತ್ತಾ ಗೊತ್ತಿಲ್ಲ. ಇಲ್ಲೋಡಿಕಿನ ಅಯ್ಯೋ ದೇವ್ರೆ, ಚಲೋ ಮಾಡ್ತಾರೆ. ವಿಡಿಯೋ ಮಾಡಮ್ದಾಗ ಐತಿದ. ಇನ್ನೂ ಒಂದು ಐತಿ ತುಂಬಿದ್ದು, ನೋಡ್ತೀನಿ. ಗ್ಯಾಸಿನ ಮ್ಯಾಗ ಆದ್ರೆ ಗ್ಯಾಸಿನ ಮ್ಯಾಗ ಮಾಡ್ತೀನಿ, ಇಲ್ಲ ಕರೆಂಟಿಂದ ಒಲೆ ಐತಿ ಅದ್ರಾಗ ಮಾಡ್ತೀನಿ. ಈಗಿನ ಸಮಾಧಾನ ಮಾಡ್ತೀನಿ. ಈಗ ಇಲ್ಲದ ನೋಡ್ರಿ ನಮ್ಮ ನವ್ಯ ಕಾಲು ಹಿಂಗೆ ಮುಂದಕ್ಕೆ ಬರೋಕ್ಕೆ ಹೋಗಿ ಅದು ಕಾಲು ಸಿಕ್ಕ ಹಾಕ್ಕೊಂಡು ಹೆದರ್ಕೊಂಡು ಅಳಕ್ಕೆ ನಿಂತ್ಬಿಡ್ತಾ. ಎಬ್ಬಿಸ್ಕೊಂಡ್ರೆ ತಾನೇ ಎದ್ದೇಳಿ ಅಂತ ಸುಮ್ಮನೆ ಬಿಡ್ತೀವಿ ನೋಡ್ರಿ, ತಾನೇ ಎದ್ದು ಸುಮ್ಮನೆ ಇರ್ತಾಳೆ. ನಾವು ಅಯ್ಯೋ ಪಾಪ ಅಂತ ಎಬ್ಬಿಸ್ಕೊಂಡಿರ್ತೀನಲ್ಲ, ಅಳಕ್ಕೆ ನಿಂತ್ಬಿಡ್ತಾಳೆ. ಹೌದಿಲ್ಲ? ಏನು ಬೇಕು? ಟಿ ವಿ ಬೇಕಾ? ಟಿ ವಿ ಸ್ಟಾಪ್ ಆಗೈತೇನ? ಹೌದಾ? ಜಜ್ಜಿ ಸಾಂಗ್ ಹಾಕಿದ್ದೆ. ಜಜ್ಜಿ ಸಾಂಗ್ ಕೇಳ್ಕೊಂಡು ಕುಂತಿದ್ಲಕ್ಕಿ. ಗಾಡಿಗೆ ಹಚ್ಚಿ ಕುಂದ್ರಲಿ ಅಂತ ನಾವು ಗಾಡಿಗೆ ಹಚ್ಚಿ ಕುಂದ್ರಿಸಿರ್ತೀವಿ. ಗಾಡಿ ಬಿಟ್ಟು ನಡ್ಬರ್ಕ್ ಕುಂದಿರ್ತಾವೆ. ಬಂದು ಮುಂದಕ್ಕೆ ಸರಿಯಾಗಿ ಹೋಗಿ ಕೈ ನಡಗಿಸ್ಕೊಂಡು ಕುತ್ಕೊಂಡ್ಬಿಡ್ತಾವೆ. ಹೌದಿಲ್ಲ? ಕೂಲ್ದ ನೋಡವು ಆಲೆ ಕಣ್ಣು ಹತ್ರ ಬಂದು 1 ತಿಂಗಳು ಆಗೈತೇನ ರೀ ಕಟಿಂಗ್ ಮಾಡಿಸಿ. 1 ತಿಂಗಳು ಆಗೈತಿ, ಆಲೆ ಕಣ್ಣು ಹತ್ರ ಬಂದವು ಕೂಲ್ದ. ಅವರು ಇವನ್ನ ಒಂದು ಸ್ವಲ್ಪ ಹತ್ಯೆಗೆ ಮಾಡ್ರಿ ಅಂತ ನಾ ಹೇಳ್ತೀನಿ. ಅವರು ಹತ್ಯೆಗೆ ಮಾಡಿದ್ರೆ ಚಂದ ಕಾಣಲ್ಲಮ್ಮ ಅಂತಾರೆ. ಹತ್ಯೆ ಮಾಡಿದ್ರೆ ಚಂದ ಕಾಣಲ್ಲ ಅಂತ. ಕೂಲ್ದ ಬಿಟ್ಬಿಟ್ರೆ ಹಾಕ್ಕೊಳೋದೇ ಇಲ್ಲ. ಜಕ್ಕೊಂಡು ಕುಂದಿರ್ತಾಳೆ. ಕೂಲ್ದ ಎಲ್ಲ ಹರಕ್ಯಂಗೆ ಕುತ್ಕೊಂಡ್ಬಿಡ್ತಾಳೆ ಜುಟ್ಟು ಹಾಕಿದ್ರೆ. ಹಾಯ್ ಮಾಡು ಪೂಜೆ. ಹಾಯ್ ಫ್ರೆಂಡ್ಸ್ ಅನ್ನ. ಹಾಯ್ ಫ್ರೆಂಡ್ಸ್ ಅಂತ ಏನಂತೀವಿ? ಏನಂತೀವಿ? ತಂಗಿ ಕರಿ ನಮಿತಾನ ಕರಿ. ನಮಿ ಚಾ ಕುದಾಗತ್ತೈತ್ಲೆ ಅದು. ನಾನು ಆಫ್ ಮಾಡಿಲ್ಲ, ಹಂಗೆ ಬಂದೆ ಕೈ ಆಡಿಸಿ. ಕೆಲಸ ಎಲ್ಲ ಆಗೈತೆ ನೋಡ್ರಿ ಫ್ರೆಂಡ್ಸ್. ಸಾಯಂಕಾಲದ್ದು ಕಸ ಮುಸುರಿ ಇದೇ ಇರ್ತೈತಲ್ರಿ, ಇನ್ನೇನು ಇರ್ತೈತಿ.
ಕಸ ಮುಸುರಿ ಅರ್ಬಿ ಅಂತೂ 2 ದಿವ್ಸಕ್ಕೊಮ್ಮೆ ಹಾಕ್ತೀನಿ. ಅರ್ಬಿದೇನು ಚಿಂತಿರಲ್ಲ. ಅಡುಗೆ ಮಾಡೋದು, ಸಾಯಂಕಾಲ ಕಸ ಮುಸುರಿ ಮಾಡೋದು. ನಮಿತ ಮಾಡಂದೆ ಇವತ್ತು ಮೊಸರು ತಳಿ ಸ್ವಲ್ಪ ತಳಿ ಅಂದೆ, ಈಗ ಆಗಲ್ಲ ಮತ್ತು ನಾನು ತಿಕ್ಕಿ ಕಸ ಗುಡಿಸಿದೆ. ನಮ್ಮ ಮನೆಯವ್ರು ಬಂದರು, ಹೋಗಿ ಸ್ನಾನ ಮಾಡ್ಕೊಂಬಂದೆ. ಒಂದೊಂದು ದಿನ ಬೆಳಿಗ್ಗೆನ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಚಪಾತಿ ಮಾಡಿದ್ನೆಲ್ಲ, ಚಪಾತಿ ಮಾಡೋದಿತ್ತಲ್ಲ, ಹಂಗಾಗಿ ಬೆಳಿಗ್ಗೆ ಲೇಟ್ ಆಯಿತು. ಸಾಯಂಕಾಲ ಮಾಡಿದ್ರೆ ಸಾಯಂಕಾಲ ಏನೋ ಹೇಳಕ್ಕೆ ಹೊಂಟ್ಲು. ಅಯ್ಯ ಅಲ್ಲ ನೋಡ್ರಿ ಹೆಂಗೆ ಹೋಗ್ಕ ಇವ್ವ. ಚಳಿಗಾಲದಾಗ ಮಳೆಗಾಲದಾಗ ಹಿಂಗೆ ಕುಂದ್ರಂಗ ಇರಂಗಿಲ್ಲ. ಇವು ಕಲ್ಲು ಅಷ್ಟು ಜುಣು ಅಂತಿರ್ತಾವೆ, ಹೌದಿಲ್ಲ? ಈಗ ನಾವೇ ಆರಾಮಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಹೌದು, ಬಂದು ನೋಡ್ರಿ. ಹೌದು, ಹಿಂಗೆ ಓಡಾಡ್ತಾ ಸೋಸ್ಕೊಂಬ ಅಮ್ಮ. ಫ್ರಿಜ್ಜಾ? ಯಾಕೆ? ಕೆನೆ ತುಂಬೈತಿ, ಬೆನ್ನಿ ತೆಗಿಬೇಕು, ಅದನ್ನು ಬೆನ್ನಿ ಮಾಡ್ಬೇಕು. ಅದು ಒಬ್ಬರು ಯೂಟ್ಯೂಬ್ನಾಗ ಡಾಕ್ಟ್ರು ಹೇಳಕತ್ತಿದ್ರು, ನೀವು ತಿನ್ನುವಂಥ ಬೆಣ್ಣೆ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಮೊಸರು ಮಾಡಿ ಬೆಣ್ಣೆ ತೆಗೆದ್ರೆ ಅದು ಒಳ್ಳೆ ಬೆಣ್ಣೆ ಅಂತ. ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿತೀವಲ್ಲ, ಅದು ಒಳ್ಳೇದಂತ. ಈ ರೀತಿ ಕೆನೆ ತೆಗೆದು ಬೆಣ್ಣೆ ಮಾಡ್ತೀವಲ್ಲ, ಈಕಿನ್ನ ಕೇಳ್ರಿ ಏನೋ ಹೇಳ್ತಾ. ಹೇಳಿ ಏನು ಹೇಳಿ. ಇದು ಕೆನೆಯಿಂದ ಬೆಣ್ಣೆ ತೆಗಿತೀವಲ್ಲ, ಅದು ಕೊಬ್ಬಿನ ಅಂಶ ಜಾಸ್ತಿ ಇರುತ್ತಂತ. ಅದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತಂತ. ಏನು ಒಟ್ಟು ಕೆನೆನ ಅವಾಗೆಲ್ಲ ಮುಂಚೆ ಚೆಲ್ಬಿಡ್ತಿದ್ವಿ. ಈ ಯೂಟ್ಯೂಬ್ನಾಗ ನೋಡಿ ಕೆನೆಯಿಂದ ಬೆಣ್ಣೆ ಮಾಡಾಕತ್ತೀವಿ ಬೆಣ್ಣಿನ. ಅದನ್ನು ಈಗ ಹಿಂಗೆ ಹೇಳಕತ್ತಾರ, ಯೂಸ್ ಮಾಡಬೇಕು ಬೇಡ ಬಿಡಬೇಕು ಅಂತ ಒಂದು ಕನ್ಫ್ಯೂಷನ್. ಆಮೇಲೆ ಬೆಣ್ಣೆ ಮಾಡ್ತೀವಿ ನೋಡ್ರಿ, ಅದು ಮಿಕ್ಸಿಗೆ ಹಾಕ್ತೀವಲ್ಲ, ತಳದಾಗ ರವೆ ಥರ ಇರ್ತೈತಿ. ಅದ್ರಾಗ ಏನು ಮಿಕ್ಸ್ ಮಾಡಿರ್ತಾರೆ ಏನು ಹಾಲು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಮಿಕ್ಸ್ ಜೀವನ. ಕಲಬೆರಕೆಯಿಂದ ಊಟ ಮಾಡೋದು, ಆಹಾರನ ತಿನ್ನೋದು. ಚಹಾ ಕುಡಿತೀವಿ ಫ್ರೆಂಡ್ಸು. ಚಹಾ ಕುಡಿದು ನೋಡೋಣ. ಆದ್ರೆ ಈಗ ಮಾಡಿಬಿಡ್ತೀನಿ ಚಕ್ಲಿನ. ಮಾಡಿಬಿಟ್ರೆ ಹೋಗ್ಬಿಡ್ತೈತಿ ಲಗುನ. ಮತ್ತು ಹಂಗೆ ಬಿಟ್ಟನೆ ಅಂದ್ರೆ ಮತ್ತೆ ಹಂಗೆ ಬಿಟ್ಕೊತ ಹೋಗ್ತೀನಿ. ನಾಳೆ ಎಲ್ಲ ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡಿ ಶುಕ್ರವಾರ ಪೂಜೆ ಮಾಡ್ಕೋಬೇಕು. ರಾಮನವಮಿ ಐತಿ. ಇವ್ರು ಮಾಡ್ಯಾರ ಬಿಡ್ರಿ ಮೊನ್ನೆ, ಬಟ್ ಆದ್ರೆ ನನಗೆ ಒಂದ್ಸಲ ಅವನ್ನೆಲ್ಲ ತೊಳೆದು ಪೂಜೆ ಮಾಡ್ಬೇಕನ್ನೋದು. ಅದಕ್ಕೆ ಮತ್ತು ಹಾಲು ಹಾಕಿ ನೀಟಾಗಿ ಅವನ್ನ ಇದನ್ನು ಮಾಡಿಲ್ಲ. ಪಳಪಳ ಅನ್ನುವಲ್ವ, ಇನ್ನು ಡಲ್ ಅದಾವು. ಅದಕ್ಕೆ ಒಂದು ಸ್ವಲ್ಪ ನಾನಾದ್ರೆ ನೀಟಾಗಿ ಪಳಪಳ ಅನ್ನಂಗೆ ಹೊಳೆಯ. ಅವತ್ತು ಚಂದಗನ ಇದ್ವು, ಹೊಳಿತಿದ್ವು. ಬಟ್ ಅವು ವರ್ಷದ ಲೇಟ್ ಆಯಿತು, ಏನು ನೀಟಾಗಿ ಒರೆಸಿದ್ದಿಲ್ಲ ಗೊತ್ತಿಲ್ಲ, ಡಲ್ ಅದಾವು. ಅದಕ್ಕೆ ಫೆಬ್ರವರಿ 20ನೇ ತಾರೀಕಿಗೆ ಬುಕ್ ಮಾಡಿದ್ವಿ. ಯಾವಾಗ? 2ನೇದ್ದು? ಹಾಂ. 1ನೇದ್ದು ಅಲ್ಲಿದ್ದಿದ್ದ. ಹಾಂ, ಫೆಬ್ರವರಿ 22. 20. ಇದು ಮಾರ್ಚ್ 23. ಒಂದು ತಿಂಗಳು ಆಯ್ತು. ಬುಕ್ ಮಾಡ್ಬೋದು, ಬಟ್ ಖಾಲಿ ಸಿಲಿಂಡರ್ ಇಲ್ಲಲ್ಲ. ಖಾಲಿ ಆದ್ಮೇಲೆ ಮಾಡಿದ್ರೆ ಅದು ಇನ್ನೂ ಒಂದು ಐತಲ್ಲ ತುಂಬಿದ್ದು. ಅದಕ್ಕೆ ನಾನು 2 ಅದಾವ ನಮ್ಮ ಡಬಲ್ ಅದಾವ ಗ್ಯಾಸ್. ಒಂದು ತುಂಬಿದ್ದೈತಿ, ಇನ್ನೊಂದು ಯೂಸ್ ಮಾಡಾಕತ್ತೀವಿ. ಖಾಲಿ ಆತಂದ್ರೆ ಇದನ್ನ ಹಾಕೊಂಡು ಬಿಟ್ಲೇನ ಬುಕ್ ಮಾಡ್ಕೊಂಡು. ಏನು ಜಾಸ್ತಿ ಆಗೈತಂತಲ್ಲ ರೇಟ್? ಹೌದಾ? 1300 ಅಂತ. 1300 200 ಅಂದರು. 850 ರೂಪಾಯಿ ಇಲ್ಲಿ. 1300 855 ರೂಪಾಯಿ ತೊಗೊತಿದ್ರು. ಅವ್ರು 45 ರೂಪಾಯಿ ಇಸ್ಕೊತಿದ್ರು. ಕರೆಕ್ಟ್ 900 ರೂಪಾಯಿ ಹೋಗಿತ್ತು. 900 ರೂಪಾಯಲ್ಲಿ 1300 ಎಲ್ಲಿ ಎಷ್ಟು? 300 ಒಂದು 400 ರೂಪಾಯಿ ಜಾಸ್ತಿ ಆಯ್ತು ರೀ ಒಮ್ಮಿದ ಮಕ್ಳೆ. ಆಗೈತಂತ್ರಿ? ಇಲ್ಲ ನೋಡ್ರಿ, ಭಾರತ ಗ್ಯಾಸ್ ರೇಟ್ ಅಂತಂದ್ರೆ ಗೂಗಲ್ನಾಗ ನೋಡ್ಬೇಕು. ಗೂಗಲ್ನಾಗ ನೋಡಿ ಗೊತ್ತಾಗತ್ತೆ ನೋಡ್ರಿ. ಈಗ ರಾತ್ರಿ ಊಟಕ್ಕೆ ಎಗ್ ಕುದಿಸಿಟ್ಟಿದ್ವಿ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಉಪ್ಪು ಖಾರ ಹಾಕಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗೆ ತಿನ್ನೋದಕ್ಕಿಂತ ಅಂಥೇಳಿ ಫ್ರೈ ಮಾಡತ್ತೀನಿ ಫ್ರೆಂಡ್ಸು. ಒಂದು ಸೈಡ್ ಆಲ್ರೆಡಿ ಫ್ರೈ ಆಗೈತಿ. ಈಗ ಇದಕ್ಕೆ ಉಪ್ಪು ಖಾರ ಅರಿಶಿನ ಒಂಚೂರು ಮಸಾಲೆ ಹಾಕಿಬಿಟ್ರೆ ರೆಡಿ ಆಕೈತಿ. ಇಲ್ಲಿ ನೋಡ್ರಿ, ಬದ್ನಿಕಾಯಿ ಪಲ್ಯ
ಬಿಸಿಗಿಟ್ಟಿನಿ. ಆಫೀಸ್ನಾಗ ಎಲ್ಲರೂ ಇಷ್ಟಪಟ್ಟು ತಿಂದ್ರಂತ ನಮ್ಮ ಮನೆಯವ್ರು ಬಂದು ಹೇಳಿದರು. ಅದನ್ನ ಹೇಳು ಅಂತ ಹೇಳಾಕತ್ತಾಳಿಕೆ. ಸಾಕು ಅಷ್ಟೇ ಹಾಕಿನಿ. ಇಲ್ಲಿ ನೋಡಿ ಇಷ್ಟಕೊಂಡ ಬದ್ನಿಕಾಯಿ ಪಲ್ಯ ಐತಿ. ಬೇಡ. ಅನ್ನ ಆಗೈತಿ. ಬೆಳಿಗ್ಗೆ ಮಧ್ಯಾಹ್ನ ಚಪಾತಿ ತಿಂದೀವಿ. ಇನ್ನೂ ಒಂದು ಚಪಾತಿ ಐತಿ, ಅವರ ತಿನ್ವಲ್ರಕ್ಕ. ಇದು ದಾಲು ನೀನು ಮಾಡಿದ್ದು ಎಷ್ಟು ಚೆನ್ನಾಗೈತಿ, ರುಚಿ ಆಗಿಬಿಟ್ಟೈತಿ. ಎಷ್ಟು ರುಚಿಯಾಗೈತಿ. ಇವತ್ತು ಮಧ್ಯಾಹ್ನ ತಿಂದೆಲ್ಲ ನಾನು. ಹಿಡ್ಕೊ ಇಲ್ಲ. ಮಧ್ಯಾಹ್ನ ಅಂದ ಹಾಕೊಂಡು ತಿಂದೆ, ಚಪಾತಿ ಜೊತೆಗೂ ಮಸ್ತಾಗಿತ್ತು. ಅರಿಶಿನ ಅಚ್ಚ ಖಾರದ ಪುಡಿ. ಆ ಸಂತೂರ್ ಸೊಪ್ಪನ್ನ ಯೂಸ್ ಮಾಡ್ತಾರೆ. ಏನು ಅರಿಶಿನ ಮತ್ತು ಚಂದನದ ಗುಣಗಳ ಸಂತೂರ್ ಬರೀ ಅದ. ಚಕ್ಲಿ ಮಾಡ್ತೀನಿ ಅಂದೆ. ನಮ್ಮ ಮನೆಯವ್ರು ಇವತ್ತು ಬೇಡ, ಶನಿವಾರ ಮಾಡು ಅಂತ ಬಿಡು ಅಂತಂದ್ರೆ, ಹಾಗಾಗಿ ಶುಕ್ರವಾರ ಇಲ್ಲ ಶನಿವಾರ ಮಾಡು ಅಂದರು. ಅದಕ್ಕೆ ಇವತ್ತು ಮಾಡಲಿಲ್ಲ. ಅವ್ರಿಗೆ ಏನು ಅರ್ಜೆಂಟ್ ಇಲ್ಲ ಅಂತ ಅದಕ್ಕೆ ಶುಕ್ರವಾರ ಅಥವಾ ಶನಿವಾರ ಮಾಡಿಕೊಟ್ಟು ಕಳಿಸಿದ್ರಾತ. ಅವಾಗ ಅವರು ಇರ್ತಾರ ಅಂಥೇಳಿ. ಅವತ್ತು ನನ್ನ ಲಾಸ್ಟ್ ಡೇ ಎಕ್ಸಾಮ್. ಇದು ಲಾಸ್ಟ್ ಡೇ ಎಕ್ಸಾಮ್ ಎಂಡ್ ಮಾಡಿದ್ರಾಯ್ತು ಅವತ್ತು ಅಂಥೇಳಿ ನಾನು ಸುಮ್ಮನೆ ಆದೆ. ಹೌದು, ಅವರು ಏನು ಅರ್ಜೆಂಟ್ ಇಲ್ಲ, ಆರಾಮಾಗಿ ಮಾಡಿಕೊಡ್ರಿ ಅಂತಂದ್ರೆ ಅದಕ್ಕೆ ನಾನು ನಿಮ್ಮ ಅಪ್ಪನ ಹಂಗೆ ಹೇಳಿದ್ನಲ್ಲ, ಶುಕ್ರವಾರ ಮಾಡುವಂತಿ ಇಲ್ಲಾಂದ್ರೆ ಶನಿವಾರ ಮಾಡುವಂತ ಬಿಡು ಅಂದ್ರೆ ಅದಕ್ಕೆ ನಾನು ಸುಮ್ಮನೆ ಎಕ್ಸಾಮ್ಗೆ ವಿಡಿಯೋ ನೋಡ್ಕೊಂಡು ಕುಂತಿದ್ದೆ. ಅಲ್ಲಿ ಹೊರಗೆ ತೋರಿಸ್ತೀನಿ. ಆಮೇಲೆ ಇಲ್ಲಿ ಅನ್ನನೂ ಆಗೈತಿ. ಅನ್ನ ತೋರಿಸ್ಲಿಲ್ಲ ನೀನು. ಅನ್ನ ನಮ್ಮ ನವ್ಯ ನೋಡ್ರಿ ಪಿಕ್ಚರ್ ನೋಡಕ್ ಕೂತಾರ. ನವ್ಯ ನಮ್ಮ ಅಪ್ಪ ನೋಡ್ರಿ ನೀನು ಫುಲ್ ಸೀರಿಯಸ್ಸು. ಏನ ಪಿಕ್ಚರ್ ನೋಡಕ್ ಕೂತಾಳ. ಹೊರಗಲ್ಲಿ ತಂಪನ್ ಗಾಳಿ ಬಿಟ್ಟೈತಿ ನೋಡ್ರಿ. ತಂಪನ್ ಗಾಳಿ. ನಮ್ಮ ಗೊಂಬಿ ನೋಡ್ರಿ ಹೆಂಗೆ ಕುಂತೈತಿ. ನಮ್ಮಮ್ಮ ಹೊಸ ಸ್ಟೈಲ ಎತ್ತಿ ಹಿಂಗೆ ಮ್ಯಾಗ ಹಾಕು ಜೋರಾಗಿ. ಮ್ಯಾಗ ಹೋಗಿತ್ತು ಸೀದಾ ಜರದಿ. ಮೈ ಬಿಸಿ ಬಿಸಿ ಮೈಮ್ಯಾಗ ಸುಡು, ಮೈಮ್ಯಾಗ ಬಿದ್ದಿ ಸುಟ್ಟಿ. ಅದೆಲ್ಲ ಟ್ರೈನಿಂಗ್ ಇರ್ತೈತೆ ಅದಕ್ಕೂ ಅಂಥವ್ರಿಗೆ. ಸಾಕು ರೆಡಿ ಆಯ್ತು. ಊಟ ಮಾಡೋದಷ್ಟೇ ಕೆಲಸ. ಊಟ ಮಾಡಿ ಮಕ್ಕೊಳ್ಳೋದು, ವಾಕಿಂಗ್ ಮಾಡಿ. ಇಲ್ಲೇ ಹಾಕೊಂಡ್ಬಿಡ್ರಿ. ಇಲ್ಲೇ ಹಾಕೊಂಡು ತಗೋ ಮತ್ತ ಎತ್ತಿಡೋದು. ಊಟ ಬರ್ರಿ ಮತ್ತೆ ಹಾಕೊಂಡ್ರಿ. ಫುಲ್ ಬಿಸಿ ಇನ್ ಸೀಯಿಂಗ್ ಮೂವಿ. ಧನುಷ್ ಯಾತ್ನಾಥ್. ಫ್ರೆಂಡ್ಸ್ ನಿಮಗೂ ಬೇಕಂದ್ರೆ ಗಂಟೆಗ ಹೋಗು ಬಾರೋ ಹೆಸರಿಟ್ಟು ಕರಿತಿರ್ತಾರ. ನಾವು ಹಂಗನು ಮಾತಾಡೋದಿಲ್ಲ. ಅಕಸ್ಮಾತಾಗಿ ಯಾವಾಗಾರ ಒಂದೊಂದ್ಸಲ ಒಂಟು ಅಕ್ಷರ ಬರುತ್ತೆ. ಯಾವಾಗ್ಲೂ ರೀ ಹಚ್ಚೆ ಮಾತಾಡೋದು ನಾನು. ಕಮೆಂಟ್ ಹಾಕ್ಯಾರ ನೀವು ನಿಮ್ಮ ಮನೆಯವ್ರಿಗೆ ರೀ ಅಂತ ನನಗೆ ಇದು ಕಳಿಸ್ಕೊಟ್ಬಿಡು. ರೀ ಅಂತ ಹಚ್ಚಿ ಮಾತಾಡ್ರಿ. ನಮಿತಾನು ನಿಮ್ ನೋಡಿ ನೀವು ಅವ್ರ ಅಪ್ಪಗ ರೆಸ್ಪೆಕ್ಟ್ ಕೊಡಂಗಿಲ್ಲ ಅಂತ ಹಾಕ್ಯಾರ. ನಾನು ಯಾವಾಗಾರ ಒಂದು ಮಾತಾಡಿರ್ತೀನಿ, ಅದೇ ತಪ್ಪು ಸಿಕ್ಕಾಕೊಂಡ್ಬಿಡ್ತೀನಲ್ಲ ಅಂತ ಬೇಜಾರ. ಅವ್ರೇನು ಕೆಟ್ಟದ್ದು ಹೇಳಿಲ್ಲ, ಒಳ್ಳೇದಾಗ ಹೇಳ್ಯಾರ. ಅದು ಸಣ್ಣ ಪ್ಲೇಟಿಗೆ ತೆಗೆದು ಒಂಚೂರು ಅನ್ನ ಕಲಿಸ್ಕೊಟ್ಬಿಡು. ಕಲಿಸ್ಕೊ ನೀನೇ. ಕಳಿಸ್ಕೊಡು ಕಲಿಸ್ಕೊಳಕ್ಕಾಗಲ್ಲ ನಿನ್ಗೆ. ಕಳಿಸ್ಕೊಡು. ನಿಮ್ಮ ಅಪ್ಪನ ಮೊಟ್ಟೆ ರೀ ಹಾಕೋ ಬರ್ರಿ ನೀವು. ಹಾಕೋಬಿಡು ಬಾ, ನಾನು ಮಿಕ್ಸ್ ಮಾಡ್ಕೊತೀನಿ. ಅನ್ನ ಕಲಿಸ್ಕೊಂತಾಳಕ್ಕೆ. ದಾಲ್ ಹಾಕ್ಕೊಲ್ಲೇನು, ಇದನ್ನ ಪಲ್ಯ ಹಾಕ್ಕೊಲ್ಲೇನು. ದಾಲ್ ತಿಂದಿನ ಮಧ್ಯಾಹ್ನ, ಅದು ಚೆನ್ನಾಗೈತೆ. ಎಷ್ಟು ಚೆನ್ನಾಗೈತೆ.
ಬಂದರು. ಅಂತೂ ಇಂತೂ ನಮ್ಮಪ್ಪ ಊಟ ಮಾಡೋಕ್ಕೆ ಬಂದರು. ಇದು ನಂದು ಚಪಾತಿ. ನಗಂದಿದ್ದು ಅಲ್ಲೈತೆ ನೋಡ್ರಿ, ಒಂದೈತಿ. ಹ್ಞೂ ಆ ಬಾಕ್ಸು ಕೆಳಗಿಂದು. ಯಾವ್ದಿಂದ ಹಾಕೋಗು ನೀನು. ತಡಿ ಆತ ಹಾಕೊಳ್ಳಿ. ಅನ್ನ ಬದ್ನಿಕಾಯಿ ನಿಮ್ಗೆ ಯಾರು ಬೇಡ. ಎಂಜಾಯ್. ಯುವರ್ ಫೇವ್ರೇಟ್ ಇಟ್ಟಿವಿ. ಫಿಶ್ ದಾಳು ತಿಂದೀನಿ ನಾನು. ಅಯ್ಯೋ ಇದು ಮ್ಯೂಟ್ ಮಾಡೋದಲ್ಲ. ನಮ್ಮಪ್ಪ ಪಿಕ್ಚರ್ ನೋಡಲ್ಲ ಇಂಥವ್ರು ನೋಡ್ರಿ ಫ್ರೆಂಡ್ಸ್. ಮೊಟ್ಟೆ ಹೆಂಗಾಗೈತೆ ನೋಡಿ, ಸಾಫ್ಟನೇ ಐತಿ. ಅಯ್ಯ ಏನು ಉಪ್ಪ ಹಾಕ್ಲಿಲ್ಲ ನಾನು ಅಯ್ಯೋ ಮೊಟ್ಟೆಗೆ. ಅಯ್ಯೋ ಅಯ್ಯೋ ಈಗ ನೆನಪಾಗ್ತೈತೆ. ಫ್ರೆಂಡ್ಸ್ ಇವಾಗ ನಾನು ಕಳಿಸ್ಕೊಂತಿದ್ನಂತಂದ್ರೆ ಒಂಚೂರು ಉದುರಿಸ್ಕೊಂಡು ಹ್ಞೂ ನೋಡ್ರಿ ಎಲ್ಲ ಹಾಕಿನಿ, ಅದನ್ನ ಮಾಡ್ಬಿಟ್ಟೆ ಮಾತಾಡ್ಕೊಂತ. ನಾವೇ ಹೆಂಗೈತಿ ನಾನು ತಿನ್ಬೇಕಂತ ಮತ್ತೆ ಉಪ್ಪಾಗಿಲ್ಲ ಅಂದ್ರೆ ಇನ್ನು ಹೆಂಗಿರ್ತೈತಿ ಹೇಳು. ಸಪ್ಪೆ ಸಪ್ಪೆ ಖಾರ ಖಾರ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಭಾ ದಿನ ಏನದ ಅಷ್ಟೇ ಗೊತ್ತಿಲ್ಲ. ಆಡಕ್ಕೆ ಬರಲ್ಲ. ಎಲ್ಲೋ ಹಾಕು. ಯಾರಿಗೆ ಎಲ್ಲೋ ಹಾಕ್ತೀನಿ. ಯಾರಿಗೆ ನನಗೆ ಯಾರಿಗೆ? ತಿಂತೇನೆ. ಎಲ್ಲ ಹಾಕ ಹುಡುಗ್ರು ಹಾಕ್ತೀವಿ ಇರ್ರಿ ಒಂದ್ಸಲ. ಇವು ದೊಡ್ಡವು ಇಲ್ಲ ನೋಡಿ, ನೀಟಿಟ್ಟ ಅದಾವು. ಅಣ್ಣ ಮುದ್ದೆ ಮಾಡಿ ತಿನ್ನಿಸ್ಬಿಡ್ತೀನಿ ಆಕಿಗೆ. ಆಕಿಗೆ ನೀನು ನಾನು ತಿಂತೇನೆ. ಹ್ಞೂ ದೊಡ್ಡ ದೊಡ್ಡ ಇಲ್ಲ ಅವು, ಒಂದು ನೀಟಿಟ್ಟ ಅದಾವು. ನಾವ್ಯಾ ಹಾಂ ಹೆಂಗೈತೆ? ಬಾ ನೀನು ಕಲ್ಸ್ಕೊಂಡ್ ತಿನ್ಬಾ. ಹ್ಞೂ ಪ ಹೆಂಗೈತೆ? ಚಲೋ ಆಗಿದೆ ನಮ್ಮ ಚಪಾತಿ ಪಲ್ಯ. ಚಪಾತಿ ಬೆಳಿಗ್ಗೆ ಚಲೋ ಆಗೈತೆ. ಹ್ಞೂ ಬೆಳಿಗ್ಗೆ ಚಲೋ ಆಗಿತ್ತು. ಆಫೀಸ್ನಾಗ ನನಗೆ ನಿನಗೆ ಅಂತ ಹಾಕೊಂಡು ತಿಂದ್ರಂತ. ಹೌದಾ? ಹೇಳಿದ್ರಲ್ಲ ಚೆನ್ನಾಗಾಗಿತ್ತಲ್ಲ ಪಲ್ಯ, ಎಲ್ಲರಿಗೂ ಇಷ್ಟ ಆಗಿತ್ತಲ್ಲ. ಹೊರಗೆ ನೋಡ್ರಿ ಗಾಳಿ ಅನ್ನೋದು ಬಿಟ್ಟೈತಿ. ಕೊಡು ರಿಮೋಟ್ ಕೊಡು. ತೊ ಹ್ಞೂ ಕಟ್ ಮಾಡ್ಸಕ್ಕ. ನೋಡ್ರಿ ಬೆಳಿಗ್ಗೆ ಎದ್ದು ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಚಾ ಕಿಟ್ಟಿನಿ ಇಲ್ಲೇ, ಹಾಲು ಕಾದವು. ಇದು ಸಾಂಬಾರು ಮತ್ತು ಇದು ಅನ್ನ ಸಾಂಬಾರು ಮಾಡಿಬಿಟ್ಟೆ ಇವತ್ತು. ನಮ್ಮಿತ್ತ ಸ್ಕೂಲಿಗೆ ಹೋಗ್ಯಾಳ, ಎಕ್ಸಾಮ್ ಇತ್ತು ಇವತ್ತು. ಹಾಗಾಗಿ ಅಕ್ಕಿಗೆ ಬಿಸ್ಕೆಟ್ ಕೊಟ್ಟು ಕಳಿಸೀವಿ, ಏನೂ ತೊಗೊಂಡು ಹೋಗಿಲ್ಲ. ಬರ್ತಾಳೆ ಇನ್ನೇನು ಒಂದು 2 ತಾಸಿಗೆ. ಸಾಂಬಾರು ನೋಡ್ರಿ, ಬ್ಯಾಳೆ ಸಾರು ಮಾಡಿಬಿಟ್ಟೆ. ತರಕಾರಿ ಏನೂ ಹಾಕಿಲ್ಲ, ಹಂಗೆ ಬ್ಯಾಳೆ ಸಾರು ಮಾಡೀನಿ. ಘಮ ಘಮ ಅನ್ನಕತ್ತೈತಿ ಸಾರು. ಒಗ್ಗರಣೆ ಹಾಕಿದೆ ಕುದಿಸಿ. ಈಗ ಅವ್ರಿಗೆ ಬಾಕ್ಸಿಗೆ ತಿನ್ನೋಕ್ಕೂ ತಿಂತಾರ ಅವ್ರೆ. ನನಗೇನ ಅದ ಬೇಕನ್ನಲ್ಲ. ಮುಂಜಾನೆ ದನ ಸಾರನ ಅನ್ನಂಗಿಲ್ಲ, ನಾವು ತಿಂತೀವಿ. ದಿನಾಲ ನಾಷ್ಟ ಮಾಡ್ಕೊಂಡು ತಿಂದು ಬೇಜಾರು. ಅದಕ್ಕೆ ಇವಾಗ ರಜೆ ಇದ್ದಾಗ ಹಿಂಗೆ ಮಾಡ್ತೀನಿ ಒಂದೊಂದು ಸಲ. ಮಧ್ಯಾಹ್ನಕ್ಕೆ ಖಾಲಿ ಆಗುತ್ತೋ ಏನೋ ಗೊತ್ತಿಲ್ಲ. ಮತ್ತು ರಾತ್ರಿಗೆ ಏನಾರು ಮಾಡ್ಕೊಂಡ್ರಾತು ಅಡುಗೆ. ಚಹಾ ಕುದಿ ಆಗತ್ತೈತಿ, ಸಾರನ್ನು ಕುದಿ ಬಂತು. ಈಗ ಅವ್ರಿಗೆ ಹಾಕಿ ಕೊಡ್ತೀನಿ. ನಮ್ಮಿತ್ತ ಸ್ಕೂಲ್ಗೆ ಹೋಗ್ಯಾಳ, ನಾವೇ ಮಕ್ಕೊಂಡಾಳ ಇನ್ನು. ನೋಡ್ರಿ ಟೈಮ್ 9 ಆತನ, ರೆಡಿ ಆಗಿ ಕುಂತಾರ ನೋಡ್ರಿ. 9 ಆಗೈತಿ, ಇನ್ನೂ ಮಕ್ಕೊಂಡಾಳ ಇವತ್ತು. ಇವರು ಊಟಕ್ಕೆ ಕಾಯ್ಕೊಂಡು ಕುಂತಾರೆ. ಈಗ ಸಾರು ಕುದಿಬೇಕಲ್ಲ, ಒಂದು ಕುದಿ ಬಂತಂದ್ರೆ ಹಾಕಿ ಕೊಡ್ತೀನಿ. ಕುದಿ ಬರತೈತಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮ್ಯಾಗ. ಹಿಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ. ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕಿದ್ದೆ ಆಗ್ಯಾಗ, ಈಗ ಮ್ಯಾಗ ಒಂಚೂರು ಹಾಕ್ತೀನಿ ನೋಡ್ರಿ. ಹಾಕಿ ಕೊಡ್ಲಾರಿ ಬ್ಯಾಳೆ ಸಾರು. ನಮ್ಮಿತ್ತ ಸ್ಕೂಲಿಗೆ ಬಾಕ್ಸ್ ತೊಗೊಂಡು ಹೋದ್ರೆ ಪಲಾವು, ಟೊಮೆಟೊ ಬಾತು, ಚಿತ್ರಾನ್ನ, ಮಸಾಲ ಚಿತ್ರಾನ್ನ ಈ ಥರ ಎಲ್ಲ ಮಾಡಿರ್ತೀನಿ. ಈಗ ಆಕಿ ಬಾಕ್ಸ್ ಒಯ್ತಾ ಇಲ್ಲಲ್ಲ, ಅದಕ್ಕೆ ಅನ್ನ ಸಾಂಬಾರು ಮಾಡಿ ನೋಡಿರಿ.
ಕುದಿ ಬಂತು, ಆಫ್ ಮಾಡ್ತೀನಿ ಒಲಿನ. ಚಲೋತ್ನಾಗ ಕುದಿಲ್ಲ ಒಂಚೂರು. ಅನ್ನನೂ ವಿಜಲ್ ಹೊತ್ತು ಹಾಕಿಕೊಡ್ತೀನಿ ಅವರಿಗೆ. ನೋಡ್ರಿ, ಅನ್ನ ಮತ್ತು ಸಾರು ಬಾಕ್ಸಿಗೆ ಹಾಕಿಟ್ಟಿನಿ. ಇದು ಅನ್ನ ಸಾಂಬಾರು. ಬಟ್ ಇಷ್ಟು ಹೆಲ್ದಿಯಾಗಿರಲ್ಲ, ಅದು ರುಚಿಯಾಗಿರುತ್ತೆ ಹೋಟೆಲ್ನಂದು, ಬಟ್ ಹೆಲ್ದಿ ಇರಲ್ಲ. ಇದಕ್ಕೆ 40 ರೂಪಾಯಿ ಕೊಡ್ತಿದ್ರು ಅಂತ ಮುಂಚೆ, ಈಗ 50 ರೂಪಾಯಿ ಮಾಡ್ಯಾರಂತ. ಗ್ಯಾಸಿಂದ ಅಭಾವ ಬಂದಿರೋದ್ರಿಂದ ಅದಕ್ಕೆ 50 ರೂಪಾಯಿ ಮಾಡ್ಯಾರಂತ. ಎಷ್ಟೊತ್ತಾಗಲಿ ಮಾಡಿ ಕಟ್ ಕಳಿಸ್ತೀನಿ. ಈಗ ನಾನು ಬಿಡಕ್ಕೆ ಹೋಗಿಲ್ಲ. ಮೊನ್ನೆ ಒಂದಿನ ಹಂಗೆ ಹೋಗಿದ್ರು, 50 ರೂಪಾಯಿ ತೊಗೊಂಡ್ರಂತ. ಬಟ್ ಅದೇನು ಅಷ್ಟು ಹೆಲ್ದಿಯಾಗಿರಲ್ಲ ನೋಡ್ರಿ, ಸೋಡಾ ಪುಡಿ ಹಾಕಿರ್ತಾರೆ ಊಟ ಇದಾಗಕ್ಕೆ. ಹಾಗಾಗಿ ಮನ್ಯಾಗ ಮಾಡಿ ಕೊಟ್ಟು ಕಳಿಸ್ತೀನಿ. ಈಗ ಹಾಕಿಟ್ಟಿನಿ, ಆರ್ತೈತಿ. ಆರಿದ ಮೇಲೆ ಮುಚ್ಚಿ ಕೊಟ್ಟು ಕಳಿಸ್ಬೋದು. ಒಂದು ಸ್ವಲ್ಪ ಚಹಾ ಸೋಸ್ಕೊತೀನಿ. ನಾನು ಚಹಾ ಕುಡಿದು ಮುಂದಿನ ಕೆಲಸ ಮಾಡ್ತೀನಿ. ಎಕ್ಸಸೈಸ್ ಮಾಡಬೇಕು ಈಗ ನಾನು. ಸ್ವಲ್ಪ ಚಹಾ ಕುಡಿತೀನಿ, ತಲೆ ನೋವಿದಂಗೆ ಆಕೈತಿ. ಅವ್ರದ್ದೆಲ್ಲ ಕೆಲಸ ಮುಗಿದ ಮೇಲೆ ನಾನು ಚಹಾ ಕುಡಿಯೋದು, ಅಲ್ಲಿ ಮಟ್ಟ ಚಹಾ ಕುಡಿಯೋಲ್ಲ. ಈ ಸಾರಲ್ಲೇ ಗಾಳಿಗೆ ಹೋಗಿಡ್ತೀನಿ ಫಸ್ಟ್. ಬಿಸಿ ಐತಿ, ಕೆಳಗಿಡ್ಲ ಇಲ್ಲಿ. ದಿನಾಲು ನಾಷ್ಟ ತಿಂದು ಬೇಜಾರು ಹೌದಿಲ್ಲ. ಚಿತ್ರಾನ್ನ ಮಾಡಂದ್ರಿ ಏನು ಉಳ್ಳಾಡಕತ್ತಾಳ ನಾವೇ. ನಮ್ಮದು ಸೌಂಡ್ ಆದ್ಬಿಟ್ಲೇನ ಒಂಚೂರು ಮಿಸ್ಗೆ ಆಡ್ತಾವ, ಮತ್ತು ಹೊಳೆ ಮಕ್ಕೊಂತ. ಸಾರು ಹೆಂಗಾಗೈತಿ? ಕಸ ಗುಡಿಸೈತಿ. ಚಲೋ ಐತೆ ಸಾರು. ಅಲ್ಲಿ ನೀರಿಂದ ಐತೆ ಮಾಡ್ಕೊಡು. ಎದ್ಲು ಮಿಸ್ಕ್ಯಾಡಕತ್ತಾಳ. ಎದ್ದ ಬಿಟ್ಲ.